ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸೂರ್ಯ ಮತ್ತೆ ತ್ರಿಷಾ ಅಭಿನಯದ ಕರುಪ್ಪು ಅನ್ನೋ ತಮಿಳಿನ ಸೂಪರ್ ಹಿಟ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಈ ಕಥೆಯ ನಾಯಕ ಸಾಕ್ಷಾತ್ ಕರುಪ್ಪು ದೇವರು. ಕೇರಳ ಇಂದ ತಂದೆ ಮಗಳು ಯಾವುದೋ ಕೆಲಸಕ್ಕೆ ಅಂತ ತಮಿಳುನಾಡಿಗೆ ಬರ್ತಾರೆ. ಆದ್ರೆ ಅಲ್ಲಿ ಒಂದು ಕೇಸಲ್ಲಿ ತಗಲಾಕೊಳ್ತಾರೆ. ಅದರಿಂದ ಹೊರಬರೋಕೆ ತುಂಬಾ ಕಷ್ಟ ಆಗುತ್ತೆ. ಆ ತಂದೆ ಮಗಳು ತಮಿಳುನಾಡಿಗೆ ಬಂದಿದ್ದು ಯಾಕೆ, ಯಾವ ಕೇಸಲ್ಲಿ ತಗ್ಲಾಕೊಂಡ್ರು, ಕಡೆಗೆ ಅದರಿಂದ ಹೊರಗೆ ಬರೋಕೆ ಆಯ್ತಾ, ನಮ್ ಕರುಪ್ಪು ದೇವರು ಏನೆಲ್ಲ ಮಾಡ್ತಾರೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಕೆಲವು ಜನರನ್ನ ರೌಡಿಗಳು ಹೊಡಿತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಮೇಲೆದ್ದು ಕಾಡಿನ ಮಧ್ಯೆ ಇದ್ದ ಕರುಪ್ಪು ದೇವರ ಬಳಿ ಹೋಗಿ ಮೆಣಸಿನಕಾಯಿನ ಕುಟ್ಟಿ ಅದನ್ನ ತಗೊಂಡೋಗಿ ಕರುಪ್ಪು ದೇವರಿಗೆ ಹಚ್ತಾ ಕಾಪಾಡಿ ಅಂತ ಬೇಡ್ಕೋತಾನೆ. ಅವಾಗ ಈ ಕಥೆಯ ನಾಯಕ ಕರುಪ್ಪು ದೇವರು ಕುದುರೆ ಮೇಲೆ ಬಂದು ಆ ರೌಡಿಗಳನ್ನೆಲ್ಲ ಹೊಡೆದು ಅವನ ಲೋಕಕ್ಕೆ ಎಳ್ಕೊಂಡೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾದ್ರೆ ಇವಾಗ ನಮಗೆ ಟ್ರೈನ್ ಅಲ್ಲಿ ಕೇರಳ ಇಂದ ತಮಿಳುನಾಡಿಗೆ ಬರ್ತಾ ಇದ್ದ ಅಪ್ಪ ಮಗಳನ್ನ ತೋರಿಸ್ತಾರೆ. ತಂದೆ ಹೆಸರು ಸುಕುಮಾರನ್, ಮಗಳು ಬಿನು. ಇಬ್ರು ಮಾತಾಡ್ತಾ ಅವ್ರು ಇಳಿಬೇಕಿದ್ದ ಸ್ಟಾಪ್ ಅಲ್ಲಿ ಇಳಿದು ಆಟೋ ಬಳಿಗೆ ಹೋಗ್ತಾರೆ. ಅವಾಗ ಅಲ್ಲಿಗೆ ಇಬ್ರು ಕಳ್ಳರು ಬಂದು ಸುಕುಮಾರನ್ ಬಳಿ ಇದ್ದ ಬ್ಯಾಗ್ ನ ಕಿತ್ಕೊಂಡು ಓಡೋಗ್ತಾರೆ. ಸುಕುಮಾರನ್ಗೆ ತುಂಬಾ ಬೇಜಾರಾಗುತ್ತೆ. ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಬ್ಯಾಗ್ ಅಲ್ಲಿ ಏನಿತ್ತು ಅಂತ ಕೇಳಿದಾಗ 60,000 ಚಿನ್ನ ಇತ್ತು ಅಂತ ಸುಕುಮಾರನ್ ಹೇಳ್ತಾನೆ. ಲೇಡಿ ಇನ್ಸ್ಪೆಕ್ಟರ್ ಸರಿ ಹುಡಿಕೊಡ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಂದ ಸುಕುಮಾರನ್ ಮತ್ತೆ ಬಿನು ಮನೆಗೆ ಹೋಗುವಾಗ ಆಟೋನು ಅಷ್ಟೊಂದ್ ಚಿನ್ನ ಯಾಕೆ ಟ್ರೈನ್ ಅಲ್ಲಿ ತರ್ತಾ ಇದ್ರಿ ಅಂತ ಕೇಳ್ತಾನೆ. ಯಾಕಂದ್ರೆ ಬಿನುಗೆ ಲಿವರ್ ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ 25 ಲಕ್ಷ ಬೇಕಾಗಿರುತ್ತೆ. ಡಾಕ್ಟರ್ ಚೆನ್ನೈಯಲ್ಲೇ ಟ್ರಾನ್ಸ್ಪ್ಲಾಂಟ್ ಮಾಡಿಸಿ ಅಂತ ಹೇಳಿರ್ತಾರೆ. ಅದಕ್ಕೆ ಚಿನ್ನ ಮಾರಿ ಚೆನ್ನೈಯಲ್ಲೇ ಆಪರೇಷನ್ ಮಾಡಿಸೋಕೆ ಸುಕುಮಾರನ್ ಚಿನ್ನ ತರ್ತಾ ಇರ್ತಾನೆ. ಇದನ್ನೆಲ್ಲ ಸುಕುಮಾರನ್ ಆಟೋದವನಿಗೆ ಹೇಳ್ತಾನೆ. ಒಂದೆರಡು ದಿನ ಆದ್ಮೇಲೆ ಪೊಲೀಸರು ಕೆಲವು ಕಳ್ಳರನ್ನ ಹಿಡ್ಕೊಂಡು ಬಂದಿರ್ತಾರೆ. ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದಿರ್ತಾರೆ. ಸುಕುಮಾರನ್ ಮತ್ತೆ ಬಿನು ಹೋಗಿ ಕಳ್ಳರನ್ನ ಗುರ್ತಿಡಿತಾರೆ. ಅವರಿಂದ 45,000 ಚಿನ್ನ ರಿಕವರ್ ಮಾಡ್ತಾರೆ. ಒಂದು ಕಾಸಿನ ಸರ ಮಿಸ್ ಆಗಿರುತ್ತೆ. ಅದು 15,000 ತೂಗೋ ಕಾಸಿನ ಸರ. ಅದ್ರ ಬಗ್ಗೆ ಕೇಳಿದಾಗ ಇನ್ಸ್ಪೆಕ್ಟರ್ ಅವ್ರು ಅದನ್ನೆಲ್ಲ ಮಾರಿ ತಿಂದು ತೆಗಿದ್ದಾರೆ. ಇವಾಗ ಸಿಕ್ಕಿರೋದಿಷ್ಟೇ, ಖುಷಿ ಪಡಿ, ಇಲ್ಲ ಅಂದ್ರೆ ಇದ್ನು ಕೊಡಲ್ಲ ಅಂತಾರೆ. ಸುಕುಮಾರನ್ ಅಷ್ಟಾದ್ರೂ ಸಿಕ್ತಲ್ಲ ಅಂತ ಅವ್ರು ಹೇಳಿದ ಕಡೆ ಸೈನ್ ಆಗ್ತಾನೆ. ಆದ್ರೆ ಚಿನ್ನಾನ ಅಲ್ಲೇ ಸುಕುಮಾರನ್ಗೆ ಕೊಡಲ್ಲ. ಕೋರ್ಟ್ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಒಳ್ಳೆ ಲಾಯರ್ನ ನೋಡ್ಕೊಳ್ಳಿ ಅಂತ ಕಾನ್ಸ್ಟೇಬಲ್ ಹೇಳಿ ಒಬ್ಬ ಲಾಯರ್ನ ರೆಕಮೆಂಡ್ ಮಾಡ್ತಾನೆ. ಸುಕುಮಾರನ್ ಮತ್ತೆ ಬಿನು ಹೋಗಿ ಆ ಲಾಯರ್ನ ಮೀಟ್ ಮಾಡಿ ಕೇಸ್ ಕೊಡ್ತಾರೆ. ಮಾರನೇ ದಿನ ಕೋರ್ಟ್ನ ತೋರಿಸ್ತಾರೆ. ಅಲ್ಲಿ ಎಲ್ರು ಜಡ್ಜ್ ಬರೋ ಮುಂಚೆ ಪಿಟಿಷನ್ ತಂದು ಕೊಟ್ಟು ಹೋಗ್ತಾ ಇರ್ತಾರೆ. ಜಡ್ಜ್ ರಾಜನಾಯಗಂ ಬರ್ತಾನೆ. ಮೊದಲನೇ ಕೇಸ್ನ ವಾದ ಮಾಡ್ತಾ ಇದ್ದಿದ್ದು ಈ ಕಥೆಯ ನಾಯಕಿ ಪ್ರೀತಿ. ಒಬ್ರು ವಯಸ್ಸಾದ ದಂಪತಿಗಳು ಅವ್ರ ಜಾಗನ 4 ಜನರಿಗೆ ಲೀಸ್ಗೆ ಅಂತ ಕೊಟ್ಟಿರ್ತಾರೆ. ಆ 4 ಜನ ಅಲ್ಲಿ ಬಿಸ್ಕೆಟ್ ಫ್ಯಾಕ್ಟರಿ ಕಟ್ಟಿರ್ತಾರೆ. ಲೀಸ್ ಮುಗಿದ್ರು ಜಾಗ ಖಾಲಿ ಮಾಡಿರಲ್ಲ. ಜೊತೆಗೆ ಕೇಳೋಕೆ ಹೋದಾಗ ಧಮ್ಕಿ ಹಾಕಿ ಇವಾಗ ಅಜ್ಜಿ ತಾತಾನೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೈ ಕಾಲಿಗೆ ಬ್ಯಾಂಡೇಜ್ ಹಾಕೊಂಡ್ ಬಂದು ಅಜ್ಜಿ ತಾತನ ಮೇಲೇನೆ ಕೇಸ್ ಹಾಕಿರ್ತಾರೆ. ಪ್ರೀತಿ ಅಜ್ಜಿ ತಾತನ ಪರ ವಾದ ಮಾಡ್ತಾ ಇರ್ತಾಳೆ. ಸಖತ್ತಾಗಿ ಪಾಯಿಂಟ್ಸ್ ಹಾಕಿ ಆ 4 ಜನದ್ದೇ ತಪ್ಪು ಅಂತ ಪ್ರೂವ್ ಮಾಡ್ತಾಳೆ. ಆದ್ರೆ ಆ 4 ಜನದ ಪರ ವಾದ ಮಾಡ್ತಾ ಇರೋನು ಬೇಬಿ ಕಣ್ಣನ್ ಅನ್ನೋ ಲಾಯರ್. ಅವನು ಮೇಲೆದ್ದು ಆ 4 ಜನದ್ದು ಏನು ತಪ್ಪಿಲ್ಲ ಅಂತ ಆಲ್ರೆಡಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದೀವಿ, ಚೆಕ್ ಮಾಡಿ ಅಂತ ಜಡ್ಜ್ಗೆ ಹೇಳ್ತಾನೆ. ಅದನ್ನ ಚೆಕ್ ಮಾಡಿ ಜಡ್ಜ್ ಏನು ಯೋಚನೆ ಮಾಡದೆ ಅಜ್ಜಿ ತಾತದೇ ತಪ್ಪು ಅಂತ 1 ಲಕ್ಷ ಫೈನ್ ಕಟ್ಬೇಕು ಅಂತ ತೀರ್ಪು ಕೊಡ್ತಾನೆ. ಯಾಕಂದ್ರೆ ಆ ಜಡ್ಜ್ ರಾಜನಾಯಗಂ ದೊಡ್ಡ ಭ್ರಷ್ಟ ಅಧಿಕಾರಿ ಆಗಿರ್ತಾನೆ. ಬೇಬಿ ಕಣ್ಣನ್ ಮೊದಲೇ ಜಡ್ಜ್ಗೆ ದುಡ್ಡು ಕೊಟ್ಟು ಸೆಟಪ್ ಮಾಡ್ಕೊಂಡಿರ್ತಾನೆ. ಆ ಕೋರ್ಟ್ಗೆ ಆ ಜಡ್ಜ್ ಅವನ್ನೇ ರಾಜ ಅಂತ ಅನ್ಕೊಂಡಿರ್ತಾನೆ. ಸ್ವಲ್ಪ ದಿನಗಳ ನಂತರ ಸುಕುಮಾರನ್ ಕೇಸ್ ಕೋರ್ಟ್ಗೆ ಬರುತ್ತೆ. ಸುಕುಮಾರನ್ ಬಿನು ಜೊತೆ ಕೋರ್ಟ್ಗೆ ಬರ್ತಾನೆ. ಕೋರ್ಟ್ ಒಳಗೇನೆ ಕರುಪ್ಪು ದೇವರ ಗುಡಿ ಇರುತ್ತೆ. ಅಲ್ಲಿ ತುಂಬಾ ಜನ ಮೆಣಸಿನಕಾಯಿ ಕುಟ್ಟಿ ಅದನ್ನ ಕರುಪ್ಪು ದೇವರಿಗೆ ಹಚ್ಚುತ್ತಾ ಇರ್ತಾರೆ. ಅದನ್ನ ನೋಡಿ ಸುಕುಮಾರನ್ ಒಬ್ಬ ವ್ಯಕ್ತಿ ಬಳಿ ಆ ದೇವ್ರ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ತುಂಬಾ ಶಕ್ತಿ ಇರೋ ದೇವರು, ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ತಾ ಇದ್ರು ಒಂದ್ಸಲ ಮೆಣಸಿನಕಾಯಿನ ಕುಟ್ಟಿ ಕರುಪ್ಪು ದೇವರಿಗೆ ಹಚ್ಚಿದ್ರೆ ಅವನೇ ಬಂದು ನ್ಯಾಯ ಕೊಡಿಸ್ತಾನೆ ಅನ್ನೋದು ನಂಬಿಕೆ ಅಂತ ಹೇಳಿ ಹೋಗ್ತಾನೆ. ಹಾಗೆ ಸುಕುಮಾರನ್ ಬಿನು ಕರ್ಕೊಂಡು ಕೋರ್ಟ್ಗೆ ಹೋಗ್ತಾನೆ. ಅವನ್ ಕೇಸ್ ಇರೋದು ಬೇಬಿ ಕಣ್ಣನ ಹತ್ರ. ಅವತ್ತು ಕೋರ್ಟ್ಗೆ ಸ್ಟೇಷನ್ ಇಂದ ಯಾರು ಬಂದಿರಲ್ಲ. ಅದಕ್ಕೆ ಜಡ್ಜ್ ಬೇರೆ ಡೇಟ್ ಕೊಡ್ತಾರೆ. ಆಮೇಲೆ ಬೇಬಿ ಕಣ್ಣನ್ ಅವನ್ ಗ್ಯಾಂಗ್ ಜೊತೆ ಹೋಗಿ ಸರ್ ಯಾಕೆ ಬಿರಿಯಾನಿ ತಿಂತಾನೆ. ಅವನ್ ಗ್ಯಾಂಗ್ ಅವರೆಲ್ಲ ಮನೆಗೆಲ್ಲ ಕಟ್ಟಿಸ್ಕೊಳ್ತಾರೆ. ಅದಕ್ಕೆಲ್ಲ ಬಿನು ಕೈಲೇ ದುಡ್ಡನ್ನ ಪೇ ಮಾಡಿಸ್ತಾರೆ. ಅಲ್ಲಿ ಸುಕುಮಾರನ್ ಬೇಬಿ ಕಣ್ಣನ್ಗೆ ನಮ್ದು ಕಳೆದೋಗಿದ್ದು 60,000 ಚಿನ್ನ, ಆದ್ರೆ ಪೊಲೀಸರು ಬರೀ 45,000 ಚಿನ್ನ ರಿಕವರ್ ಮಾಡಿರೋದು ಅಂತ ಹೇಳ್ತಾನೆ. ಅದನ್ನ ಕೇಳಿ ಬೇಬಿ ಕಣ್ಣನ್ ಡೈರೆಕ್ಟ್ ಆ ಲೇಡಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಇನ್ನ 15,000 ಚಿನ್ನ ಏನಾಯ್ತು ಅಂತ ಕೇಳ್ತಾನೆ. ಆ ಲೇಡಿ ಇನ್ಸ್ಪೆಕ್ಟರ್ ಅದನ್ನೆಲ್ಲ ಕೇಳೋಕೆ ನೀನ್ ಯಾರೋ, ಬಂದು ಸ್ಟೇಷನ್ ಅಲ್ಲಿ ಮಾತಾಡು ಅಂತಾಳೆ. ಅಷ್ಟೇ ಬೇಬಿ ಕಣ್ಣನ್ಗೆ ಉರ್ದೋಗುತ್ತೆ. ಅವನ್ ಗ್ಯಾಂಗ್ನೆಲ್ಲ ರೆಡಿ ಮಾಡ್ಕೊಳ್ತಾನೆ.
ಅದ್ರಲ್ಲೂ ಮೇನ್ ಆಗಿ ಗೌರಿ ಅನ್ನೋನು ಇಡೀ ಏರಿಯಾ ಅವರೇ ಕಪ್ಪು ಕೋಟ್ ಹಾಕೊಂಡು ಸ್ಟೇಷನ್ ಹತ್ರ ಹೋಗಿ ಪ್ರೊಟೆಸ್ಟ್ ಶುರು ಮಾಡ್ತಾರೆ. ಅದರಿಂದ ಆ ಲೇಡಿ ಇನ್ಸ್ಪೆಕ್ಟರ್ಗೆ ಮೇಲಿನ ಅಧಿಕಾರಿಗಳು ಬೈತಾ ಇರ್ತಾರೆ. ಅವಳು ಬೇಬಿ ಕಣ್ಣನ್ ಜೊತೆ ಮಾತಾಡ್ತಾಳೆ. ಆ 15,000 ಚಿನ್ನಾನ ವಾಪಸ್ ಕೊಡ್ತಾಳೆ. ಜೊತೆಗೆ ಲಂಚ ತಗೊಂಡಿದ್ದ ಸ್ವಲ್ಪ ದುಡ್ಡನ್ನ ಕೂಡ ಬೇಬಿ ಕಣ್ಣನ್ ಈಚೆ ಬಂದಿರೋರಿಗೆ ಕೊಡ್ಬೇಕು ಅಂತ ಇಸ್ಕೊತಾನೆ. ಚಿನ್ನಾನ ಅವನ್ ಜೇಬಿಗೆ ಹಾಕೊಂಡು ಸುಕುಮಾರನ್ ಬಳಿಗೆ ಹೋಗಿ ನಾನು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ದೆ, ಅವ್ರ ಹತ್ರ ನಿಜವಾಗ್ಲೂ ಚಿನ್ನ ಇಲ್ಲ, ಆದ್ರೂ ಅವ್ರು ತಗೊಂಡಿದ್ದ ಲಂಚನ ಇಸ್ಕೊಂಡ್ ಬಂದೆ, ಇಷ್ಟೇ ನನ್ ಕೈಲಿ ಮಾಡೋಕೆ ಆಗಿದ್ದು ಅಂತ ಆ ದುಡ್ಡನ್ನ ಸುಕುಮಾರನ್ಗೆ ಕೊಡ್ತಾನೆ. ಆಮೇಲೆ ಈಚೆ ಬಂದು ಇಷ್ಟು ಜನ ಸಪೋರ್ಟ್ಗೆ ಬಂದಿದ್ದಾರೆ, ಇವ್ರಿಗೆಲ್ಲ ಏನಾದ್ರೂ ಕೊಡ್ಬೇಕಲ್ವಾ ಅಂತ ಹೇಳ್ತಾ ಮತ್ತೆ ಸುಕುಮಾರನ್ ಕೈಯಲ್ಲಿದ್ದ ದುಡ್ಡಿಸ್ಕೊಂಡು ಅವನ್ ಕಡೆ ರೌಡಿ ಲಾಯರ್ಸ್ಗೆ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿದ್ರೆ ಈ ಬೇಬಿ ಕಣ್ಣನ್ ಎಷ್ಟು ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ. ಒಂದ್ ಕಡೆ ಬಿನು ಆರೋಗ್ಯ ಹದ್ಗೆಡ್ತಾ ಇದ್ರೆ ಇನ್ನೊಂದ್ ಕಡೆ ಬೇಬಿ ಕಣ್ಣನ್ ಕೇಸ್ ಮುಂದೆ ಹೋಗದೆ ಇರೋ ರೀತಿ ಮಾಡ್ತಾ ಇರ್ತಾನೆ. 3 ತಿಂಗಳಾದ್ರೂ ಸುಕುಮಾರನ್ ಚಿನ್ನ ಅವನ ಹತ್ರ ಬಂದು ಸೇರಲ್ಲ. ಇದನ್ನೆಲ್ಲ ನೋಡಿ ಬಿನುಗೆ ಸಾಕಾಗೋಗಿರುತ್ತೆ. ಅವಳಿಗೆ ಎಲ್ಲ ಅರ್ಥ ಆಗ್ತಾ ಇದ್ರು ಏನು ಮಾಡೋಕೆ ಆಗ್ತಾ ಇರಲ್ಲ. ಸುಕುಮಾರನ್ಗೂ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಆದ್ರೆ ಅವನಿಗೆ ಬಿನುನ ಕಾಪಾಡ್ಕೊಳ್ಳೋಕೆ ಆ ಚಿನ್ನ ಬೇಕಾಗಿರುತ್ತೆ. ಅದಕ್ಕೆ ಬೇಬಿ ಕಣ್ಣನ್ ಹೇಳಿದ ಹಾಗೆ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಡೇಟ್ ಅಲ್ಲಿ ಕೋರ್ಟ್ಗೆ ಸ್ಟೇಷನ್ ಇಂದ ಪೊಲೀಸ್ ಬರ್ತಾರೆ. ಚಿನ್ನ ಕೂಡ ತರ್ತಾರೆ. ಎಲ್ಲ ವಿಚಾರಣೆ ಮಾಡಿ 45,000 ಚಿನ್ನನ ಜಡ್ಜ್ ಕೈಗೆ ಕೊಡ್ತಾರೆ. ಜಡ್ಜ್ ಇನ್ನೇನು ಅದನ್ನ ಸುಕುಮಾರನ್ಗೆ ಕೊಡ್ಬೇಕು, ಅಷ್ಟರಲ್ಲಿ ಏನೋ ಕೆಲಸ ಬಂತು ಅಂತ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಹೋಗ್ತಾ ಇರ್ತಾನೆ. ಅದಕ್ಕೆ ಸುಕುಮಾರನ್ ಹೋಗು ಮುಂಚೆ ಚಿನ್ನ ಕೊಟ್ಟು ಹೋಗಿ ಅಂತ ಜೋರಾಗಿ ಮಾತಾಡ್ತಾನೆ. ಅದಕ್ಕೆ ಜಡ್ಜ್ಗೆ ಕೋಪ ಬಂದು ಬೇಬಿ ಕಣ್ಣನ್ನ ಕ್ಯಾಬಿನ್ಗೆ ಬಾ ಅಂತ ಹೇಳಿ ಹೋಗ್ಬಿಡ್ತಾರೆ. ಬೇಬಿ ಕಣ್ಣನ್ ಕಡೆಯವರು ಈಚೆ ಸುಕುಮಾರನ್ಗೆ ಬೈತಾ ಇರ್ತಾರೆ. ಬೇಬಿ ಕಣ್ಣನ್ ಜಡ್ಜ್ ಕೈಲಿ ಬೈಸ್ಕೊಂಡು ಅವನು ಈಚೆ ಬಂದು ಜಡ್ಜ್ ಜೊತೆ ಆ ರೀತಿ ಮಾತಾಡ್ತಾರ ಅಂತ ಸುಕುಮಾರನ್ಗೆ ಬೈತಾನೆ. ಜೊತೆಗೆ ಸುಕುಮಾರನ್ಗೆ ಹೊಡೆದು ನೋಡೋಣ ನಿನ್ ಚಿನ್ನನ ಯಾರು ಬಿಡಿಸ್ಕೊಡ್ತಾರೆ ಅಂತ ಚಾಲೆಂಜ್ ಹಾಕಿ ಹೋಗ್ತಾನೆ. ಸುಕುಮಾರನ್ ಅಲ್ಲೇ ಕರುಪು ದೇವರ ಮುಂದೆ ಹೋಗಿ ಕೂತಿರ್ತಾನೆ. ಅವಾಗ ಅಲ್ಲಿಗೆ ಕೋರ್ಟ್ ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಬರ್ತಾನೆ. ಎಲ್ರು ಅವನ್ನ ದೆವ್ವ ಅಂತ ಕರಿತಾ ಇರ್ತಾರೆ. ಯಾಕಂದ್ರೆ 30 ವರ್ಷದಿಂದ ಅವನ್ ಫ್ಯಾಮಿಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರುತ್ತೆ. ಗೌರ್ನಮೆಂಟ್ ಅವರು ಆ ವ್ಯಕ್ತಿನೂ ಫ್ಯಾಮಿಲಿ ಜೊತೆ ಸತ್ತೋದ ಅಂತ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಅವನ್ ಪ್ರಾಪರ್ಟಿ ಎಲ್ಲ ನುಂಗಿರ್ತಾರೆ. ಅದಕ್ಕೆ ಆ ವ್ಯಕ್ತಿ ಬದುಕಿದಾನೆ ಅಂತ ಪ್ರೂವ್ ಮಾಡೋಕೆ ಕೇಸ್ ಹಾಕಿರ್ತಾನೆ. ಆದ್ರೆ ಆ ಕೇಸ್ ಇನ್ನೂ ಕ್ಲೋಸ್ ಆಗಿರಲ್ಲ, ಅವನು ಬದುಕಿದಾನೆ ಅಂತ ಪ್ರೂವ್ ಆಗಿರಲ್ಲ. ಅದಕ್ಕೆ ಎಲ್ರು ದೆವ್ವ ಅಂತ ಕರಿತಾ ಇರ್ತಾರೆ. ಇವಾಗ ಆ ವ್ಯಕ್ತಿಗೆ ಅವನ ಹೆಸರು ಕೂಡ ನೆನ್ಪಿರಲ್ಲ. ಇದನ್ನೆಲ್ಲ ಆ ವ್ಯಕ್ತಿ ಸುಕುಮಾರನ್ಗೆ ಹೇಳ್ತಾ ಟೀ ಕೊಟ್ಟು ಎದ್ದೋಗ್ತಾನೆ. ಸುಕುಮಾರನ್ಗೆ ಅವಾಗ ಮೆಣಸಿನಕಾಯಿನ ಕುಟ್ಟಿ ಕರುಪುಗೆ ಹಚ್ಚಿದ್ರೆ ನ್ಯಾಯ ಸಿಗುತ್ತೆ ಅಂತ ಆ ವ್ಯಕ್ತಿ ಹೇಳಿದ್ದು ನೆನಪಾಗಿ ಹೋಗಿ ಮೆಣಸಿನಕಾಯಿನ ಕುಟ್ಟಿ ಪುಡಿ ಮಾಡಿ ಕರುಪುಗೆ ಹಚ್ತಾನೆ. ಈ ಕಡೆ ಬೇಬಿ ಕಣ್ಣನ್ ಅಜ್ಜಿ ತಾತನಿಂದ ಬಿಸ್ಕೆಟ್ ಫ್ಯಾಕ್ಟರಿನ ಅವನ್ ಕಡೆ 4 ಜನಕ್ಕೆ ಕೊಡ್ಸಿರ್ತಾನಲ್ಲ, ಅವ್ರ ಜೊತೆ ಅದೇ ಫ್ಯಾಕ್ಟರಿಯಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿ ಕರೆಂಟ್ ಹೋಗುತ್ತೆ. ಅಲ್ಲಿಗೆ ಕರುಪ್ಪು ಎಂಟ್ರಿ ಕೊಡ್ತಾನೆ. ಎಲ್ರಿಗೂ ಒಡೆದು ಓಡಿಸ್ತಾನೆ. ಬೇಬಿ ಕಣ್ಣನ್ಗೆ ಅದು ಕರುಪ್ಪು ಸ್ವಾಮಿ ಅಂತ ಗೊತ್ತಾಗುತ್ತೆ. ಅವನ್ ಯಾಕೆ ಬಂದಿರೋದು ಅಂತ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಬೇಬಿ ನನ್ನ ಸಾಯಿಸ್ಬೇಡ, ನಾಳೆನೆ ಸುಕುಮಾರನ್ಗೆ ಅವನ್ ಚಿನ್ನ ಸಿಗೋ ತರ ಮಾಡ್ತೀನಿ, ಎಲ್ರಿಗೂ ಸ್ವಲ್ಪ ಲಂಚ ಕೊಟ್ರೆ ಸಾಕು ಈಸಿಯಾಗಿ ಚಿನ್ನ ಸಿಗುತ್ತೆ ಅಂತಾನೆ. ಅದಕ್ಕೆ ಕರುಪ್ಪು ಲಂಚ ಎಲ್ಲ ಕೊಡ್ಬಾರದು, ಹಾಗೆ ಚಿನ್ನ ಸುಕುಮಾರನ್ಗೆ ಸಿಗ್ಬೇಕು ಅಂತಾನೆ. ಅದಕ್ಕೆ ಬೇಬಿ ಅದೆಲ್ಲ ಆಗೋದೇ ಇಲ್ಲ, ಬೇಕಿದ್ರೆ ನೀನೇ ಬಂದು ಲಂಚ ಕೊಡದೆ ಚಿನ್ನ ವಾಪಸ್ ಸುಕುಮಾರನ್ಗೆ ಸಿಗೋ ತರ ಮಾಡು ಅಂತ ಚಾಲೆಂಜ್ ಆಗ್ತಾನೆ. ಅದಕ್ಕೆ ಕರುಪ್ಪು ಬೇಬಿನ ಕೊಲ್ಲಲ್ಲ. ಮಾರನೇ ದಿನ ಬಿನು ಮತ್ತೆ ಸುಕುಮಾರನ್ ಬೇರೆ ಲಾಯರ್ ಜೊತೆ ಮಾತಾಡ್ತಾ ಹೋಟೆಲ್ ಅಲ್ಲಿ ಇರ್ತಾರೆ. ಅವನು ಕೂಡ ಬೇಬಿ ತರಾನೆ. ಅವಾಗ ಅಲ್ಲಿಗೆ ಕರುಪ್ಪು ಲಾಯರ್ ತರ ಎಂಟ್ರಿ ಕೊಡ್ತಾನೆ. ಸುಕುಮಾರನ್ ಪಿಟಿಷನ್ ತಗೊಂಡು ಕೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಎಲ್ರು ಪಿಟಿಷನ್ ಕೊಡ್ತಾರೆ. ಜಡ್ಜ್ ಬರ್ತಾನೆ. ಸುಕುಮಾರನ್ ಮತ್ತೆ ಬಿನು ಕೇಸ್ ಬಂದಾಗ ಕರುಪ್ಪು ಎದ್ದೇಳ್ತಾನೆ. ನೋಡಿದ್ರೆ ಆ ಕೇಸ್ಗೆ ಇನ್ನೂ 3 ಜನ ಪಿಟಿಷನ್ ಹಾಕಿರ್ತಾರೆ. ಎಲ್ರು ಬೇಬಿ ಕಡೆಯವ್ರೆ. ಅದಕ್ಕೆ ಜಡ್ಜ್ ಆ ಕೇಸ್ನ ಮುಂದುವರ್ಸೋದೇ ಇಲ್ಲ. ಮಾರನೇ ದಿನ ಒಂದೇ ಒಂದ್ ಪಿಟಿಷನ್ ಮಾತ್ರ ನನ್ ಡೆಸ್ಕ್ ಮೇಲೆ ಇರ್ಬೇಕು ಅಂತ ಜಡ್ಜ್ ಹೇಳ್ತಾನೆ. ಅಲ್ಲೇ ಪ್ರೀತಿ ಕರುಪ್ಪುನ ಫಸ್ಟ್ ಟೈಮ್ ನೋಡ್ತಾಳೆ. ಎಲ್ಲ ಕೋರ್ಟಿಂದ ಈಚೆ ಬರ್ತಾರೆ. ಅಲ್ಲಿ ಕಣ್ಮಣಿ ಅನ್ನೋ ಮಹಿಳೆ ಬೇಬಿ ಕಡೆಯ ಒಬ್ಬ ಲಾಯರ್ ಹತ್ರ ನನ್ ಕೇಸ್ ಫೈಲ್ ಕೊಡಿ, ನಾನ್ ಬೇರೆ ಲಾಯರ್ನ ನೋಡ್ಕೊಂಡಿದೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಲಾಯರ್ನ ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಆದ್ರೆ ಬೇಬಿ ಕಡೆಯವನು ಆ ಲಾಯರ್ ಕಾರ್ನ ಬ್ಲಾಸ್ಟ್ ಮಾಡಿ ಆ ಲಾಯರ್ ಎದ್ರುಕೊಂಡು ಓಡೋಗುವ ಹಾಗೆ ಮಾಡ್ತಾನೆ. ಜೊತೆಗೆ ಕಣ್ಮಣಿ ಕೇಸ್ ಫೈಲ್ ನ ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಹಾಕಿ ಯಾರಾದ್ರೂ ಬಂದು ಕೇಸ್ ಫೈಲ್ ನ ಮುಟ್ಟಿದ್ರೆ ಕೇಸ್ ಫೈಲ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕರುಪ್ಪು ನೋಡ್ತಾ ಇರ್ತಾನೆ. ಪ್ರೀತಿ ಕರುಪ್ಪುಗೆ ಬಟ್ಟೆಯಲ್ಲಿ ಕಟ್ಟಿ ಫೈಲ್ ನ ಕೆಳಗೆ ಹಾಕಿದ್ರೆ ಇಲ್ಲಿರೋರು ಯಾರು ಅದನ್ನ ಟಚ್ ಮಾಡೋದ್ ಧೈರ್ಯ ಮಾಡಲ್ಲ ಅಂತ ಹೇಳ್ತಾಳೆ. ಅದೇ ರೀತಿ ಯಾರು ಟಚ್ ಮಾಡಲ್ಲ.
ಅದಕ್ಕೆ ಬೇಬಿ ಕಡೆ ಅವನೇ ಆ ಫೈಲ್ ಎತ್ಕೊಂಡು ಕಣ್ಮಣಿಗೆ ಕೇಸ್ನ ವಿತ್ಡ್ರಾ ಮಾಡ್ಕೋ ಅಂತ ಹೇಳ್ತಾನೆ. ಯಾಕಂದ್ರೆ ಕಣ್ಮಣಿ ಪಾಂಡ್ಯನನ್ನು XMLA ವಿರುದ್ಧ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಹಾಕಿರ್ತಾಳೆ. ಸೊ ಬೇಬಿ MLA ಜೊತೆ ಸೇರ್ಕೊಂಡು ಅವನ ಕಡೆ ಅವ್ರ ಕೈಲಿ ಕಣ್ಮಣಿಯಿಂದ ಕೇಸ್ ಫೈಲ್ಸ್ ಇಸ್ಕೊಂಡು ಕಣ್ಮಣಿಗೆ ನ್ಯಾಯ ಸಿಗದೆ ಇರೋ ರೀತಿ ನೋಡ್ಕೊಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಾದ್ಮೇಲೆ ಕರುಪ್ಪುಗೆ ಪ್ರೀತಿ ನಿನ್ ಜೊತೆ ಪಿಟಿಷನ್ ಹಾಕಿರೋ ಆ 3 ಜನ ಬೇಬಿ ಕಡೆಯವರೇ ಅಂತ ಹೇಳ್ತಾ ಆ 3 ಜನ ಇದ್ದ ಜಾಗಕ್ಕೆ ಕರುಪ್ಪುನ ಕರ್ಕೊಂಡು ಹೋಗ್ತಾಳೆ. ಕರುಪ್ಪು ಆ 3 ಜನಕ್ಕೂ ಪಿಟಿಷನ್ ವಾಪಸ್ ತಗೊಳ್ಳಿ ಅಂದ್ರೆ ಅವರು ತಗೊಳಲ್ಲ ಅಂತ ಇರ್ತಾರೆ. ಅವಾಗ ಕರುಪ್ಪು ಟೈಮ್ ಸ್ಟಾಪ್ ಆಗೋ ಹಾಗೆ ಮಾಡ್ತಾನೆ. ಪ್ರೀತಿಗೆ ಅವನು ಕರುಪ್ಪು ಸ್ವಾಮಿ ಅಂತ ಗೊತ್ತಾಗೋ ಹಾಗೆ ಮಾಡ್ತಾನೆ. ಆಮೇಲೆ ಪ್ರೀತಿ ಕೈಲೇ ಎಲ್ಲಾ ಪಿಟಿಷನ್ ಹಾಕಿಸ್ತಾನೆ. ಆದ್ರೆ ಬೇಬಿ ಇದನ್ನೆಲ್ಲ ಕಿಟಕಿಯಿಂದ ನೋಡ್ಬಿಡ್ತಾನೆ. ಅದಕ್ಕೆ ಕರುಪ್ಪುಗೆ ಇನ್ಮೇಲೆ ಪವರ್ ಯೂಸ್ ಮಾಡಿ ನೀನು ಈ ಕೇಸ್ ಗೆಲ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಳ್ತಾನೆ. ಆಮೇಲೆ ಪ್ರೀತಿ ಮತ್ತೆ ಕರುಪ್ಪು ಸುಕುಮಾರನ್ ಮತ್ತೆ ಬಿನು ಜೊತೆ ಮೆಟ್ರೋ ಅಲ್ಲಿ ಹೋಗ್ತಾ ಇರ್ತಾರೆ. ಪ್ರೀತಿ ಅಂತೂ ಕರುಪ್ಪು ಸ್ವಾಮಿನ ನೋಡಿ ಖುಷಿಯಾಗೂ ಇರ್ತಾಳೆ. ಎಲ್ರು ಮೆಟ್ರೋ ಹತ್ತುತ್ತಾರೆ. ಅಲ್ಲಿಗೆ ಬೇಬಿ ಕಡೆಯ ರೌಡಿಗಳು ಬರ್ತಾರೆ. ಬಂದು ಕರುಪ್ಪುಗೆ ಉರಿಸ್ತಾ ಇರ್ತಾರೆ. ಪ್ರೀತಿ ಕರುಪ್ಪು ಎದ್ದು ಎಲ್ರನ್ನೂ ಹೊಡೆದು ಸಾಯಿಸೋ ರೀತಿ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ತಾಳೆ. ಆದ್ರೆ ಕರುಪ್ಪು ಅವನ್ ಪವರ್ ಯೂಸ್ ಮಾಡಲ್ಲ ಅಂತ ಭಾಷೆ ಕೊಟ್ಟಿರ್ತಾನೆ. ಅದಕ್ಕೆ ಜಗಳ ಮಾಡಲ್ಲ. ಬೇಬಿ ಕಡೆಯವರು ಕೂಡ ಸುಮ್ನೆ ಹೋಗ್ಬಿಡ್ತಾರೆ. ಆಮೇಲೆ ಎಲ್ರು ಬಿನು ಮನೆಗೆ ಹೋಗ್ತಾರೆ. ಬಿನು ಊಟ ಮಾಡ್ತಾ ಇರಲ್ಲ. ಅದಕ್ಕೆ ಪ್ರೀತಿ ಕೋರ್ಟ್ ಹತ್ರ ಹೋಟೆಲ್ ಇದೆ, ಅಲ್ಲಿ ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ, ಅದನ್ನ ತರಿಸ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಬಿನು ಹಾ ನಂಗೊತ್ತು, ಅಲ್ಲಿಗೆ ತುಂಬಾ ಸಲ ಹೋಗಿದ್ದೀವಿ, ಆ ಬಿರಿಯಾನಿಗೆ 2 ಲಕ್ಷ ಖರ್ಚಾಗಿದೆ, ಆದ್ರೆ ಇದುವರೆಗೂ ಒಂದ್ಸಲ ಕೂಡ ನಾವು ಆ ಬಿರಿಯಾನಿನ ತಿಂದಿಲ್ಲ. ಈ ಕೇಸ್ ಎಲ್ಲ ಮುಗ್ದು ನಾನು ಹುಷಾರಾದ್ರೆ ನಾನು ನಮ್ಮಪ್ಪ ಇಬ್ರು ಆ ಬಿರಿಯಾನಿನ ತಿನ್ಬೇಕು ಅನ್ನೋದು ನನ್ನ ಆಸೆ ಅಂತಾಳೆ. ಅದಕ್ಕೆ ಪ್ರೀತಿ ನೀನ್ ಬಿರಿಯಾನಿ ತಿಂದೇ ತಿಂತ್ಯ, ನೀನ್ ತಿನ್ನೋವಾಗ ನಾನು ಪಕ್ಕದಲ್ಲೇ ಇದ್ದು ಅದನ್ನ ನೋಡ್ತಾ ಇರ್ತೀನಿ ಅಂತಾಳೆ. ಇಲ್ಲಿ ಬಿನು ಇಂದ ಒಂದ್ ವಿಷಯ ಗೊತ್ತಾಗುತ್ತೆ, ಕೋರ್ಟ್ ಮಾತ್ರ ಇವರಿಗೆ ಮೋಸ ಮಾಡ್ತಾ ಇಲ್ಲ, ಆ ಪೊಲೀಸರು ಕೂಡ ಮೋಸ ಮಾಡಿದ್ದಾರೆ ಅಂತ. ಹೇಗೆ ಅಂದ್ರೆ ಸುಕುಮಾರನ್ ಮತ್ತೆ ಬಿನು ಆ ಕಳ್ಳರನ್ನ ಗುರುತಿಡ್ದು ಅವರಿಗೆ ಆ ಚಿನ್ನ ಬಿನು ಆಪರೇಷನ್ಗೆ ಅಂತ ಹೇಳಿದಾಗ ಆ ಕಳ್ಳರು ಮನ್ಸು ಕರ್ಗೋಗಿ ಎಲ್ಲಾ ಚಿನ್ನ ವಾಪಸ್ ಕೊಡೋದಾಗಿ ಹೇಳಿರ್ತಾರೆ. ಆದ್ರೆ ಪೊಲೀಸರೇ ಆ ಹುಡುಗರಿಗೆ ಬೈದು ಚಿನ್ನ ತಗೊಂಡು ಆಟ ಆಡಿಸಿರ್ತಾರೆ. ಇದೆಲ್ಲ ಕರುಪ್ಪುಗೆ ಗೊತ್ತಾಗಿ ತುಂಬಾ ಬೇಜಾರಾಗ್ತಾನೆ. ಮಾರನೇ ದಿನ ಕೋರ್ಟ್ ಅಲ್ಲಿ ಕರುಪ್ಪು ಜಡ್ಜ್ಗೆ 4 ತಿಂಗಳಿಂದ ಕೇಸ್ ಕ್ಲೋಸ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಜಡ್ಜ್ ಕೇಸ್ ಬಗ್ಗೆ ಮಾತಾಡೋದು ಬಿಟ್ಟು ಬಿನು ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದಾಳೆ, ಈ ರೀತಿ ನಾ ಕೋರ್ಟ್ಗೆ ಬರೋದು ಅಂತ ಇರ್ತಾನೆ. ಅದನ್ನ ಕೇಳಿ ಬಿನು ಜಡ್ಜ್ ವಿರುದ್ಧ ಮಾತಾಡ್ತಾಳೆ. ಅದಕ್ಕೆ ಬಿನುಗೆ 1 ದಿನ ಜೈಲಲ್ಲಿ ಇರೋ ಪನಿಷ್ಮೆಂಟ್ ಕೊಡ್ತಾರೆ. ಅಲ್ಲೇ ಕೋರ್ಟ್ ಅಲ್ಲಿ ಇದ್ದ ಜೈಲಿಗೆ ಹಾಕ್ತಾರೆ. ಬಿನು ಅಲ್ಲೇ ಸುಸ್ತಾಗಿ ಬಿದ್ದೋಗ್ತಾಳೆ. ಕರುಪ್ಪು ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ಡಾಕ್ಟರ್ ಸರ್ಜರಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಬಿನು ಕೋಮಾಗೆ ಹೋಗ್ಬಿಡ್ತಾಳೆ ಅಂತಾರೆ. ಸುಕುಮಾರನ್ ಅವನಿಗೆ ಗೊತ್ತಿದ್ದ ಎಲ್ರು ಬಳಿ ದುಡ್ಡು ಕೇಳ್ತಾನೆ. ಆದ್ರೆ ದುಡ್ಡು ಹೊಂದಿಸೋಕೆ ಆಗಲ್ಲ. ಪ್ರೀತಿ ಅವಳ ಹತ್ರ ಇದ್ದ ದುಡ್ಡು ಕೊಟ್ಟಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಸಿರ್ತಾಳೆ. ಆದ್ರೆ ಅದು ಸಾಕಾಗ್ತಾ ಇರಲ್ಲ. ಅದಕ್ಕೆ ಆ ದಿನ ರಾತ್ರಿನೇ ಜಡ್ಜ್ ಮನೆಗೆ ಹೋಗ್ತಾರೆ. ಆದ್ರೆ ಜಡ್ಜ್ ಮಾತಾಡೋಕೆ ಬಿಡಲ್ಲ. ಕರುಪ್ಪಗೆ ಕೋಪ ಬಂದ್ರು ಏನೋ ಮಾಡೋ ಸ್ಥಿತಿಯಲ್ಲೇ ಇರಲ್ಲ. ಮಾರನೇ ದಿನ ಕೋರ್ಟ್ ಅಲ್ಲಿ ಕರುಪ್ಪು ಜಡ್ಜ್ಗೆ ಮರ್ಯಾದೆ ಕೊಡದೆ ಮಾತಾಡ್ತಾನೆ. ಅದಕ್ಕೆ ಜಡ್ಜ್ ಸಾರಿ ಕೇಳಿದ್ರೆ ಮಾತ್ರ ಚಿನ್ನ ವಾಪಸ್ ಕೊಡೋದು ಅಂತ ಹೇಳ್ತಾನೆ. ಕರುಪ್ಪು ಸಾರಿ ಕೇಳ್ತಾನೆ. ಸುಕುಮಾರನ್ಗೆ ಚಿನ್ನ ವಾಪಸ್ ಸಿಗುತ್ತೆ. ಅಷ್ಟರಲ್ಲಿ ಬಿನು ಸತ್ತೇ ಹೋಗಿರ್ತಾಳೆ. ಈ ವಿಷಯ ಗೊತ್ತಾಗಿ ಸುಕುಮಾರನ್ ಚಿನ್ನನ ಎಲ್ಲ ಲಾಯರ್ ಮುಖದ ಮೇಲೆ ಎಸ್ತು ಎಲ್ರಿಗೂ ಅವನ್ ಮಗಳು ಸತ್ತೋದ್ಲು ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾನೆ. ಬೇಬಿ ಕರುಪ್ಪು ಹತ್ರ ಬಂದು ನಾನು ಹೇಳಿದ್ದೆ ಅಲ್ವಾ, ಇವಾಗ ಬಿನು ಸಾವು ನಿನ್ಮೇಲೆ, ನಿನ್ ಕೈಲಿ ಅವಳನ್ನ ಕಾಪಾಡ್ಕೊಳ್ಳೋಕೆ ಆಗ್ಲಿಲ್ಲ, ನೀನ್ ಸೋತೆ ಅಂತ ಹೇಳ್ತಾನೆ. ಕರುಪ್ಪು ಅದೇ ಬೇಜಾರಲ್ಲಿ ಮಾರ್ಕೆಟ್ ಹತ್ರ ಕೂತಿರ್ತಾನೆ. ಅಲ್ಲಿಗೆ ಕಣ್ಮಣಿ ಬಂದು ಬೇಬಿ ಕಡೆಯವ್ರ ಹತ್ರ ಮತ್ತೆ ಕೇಸ್ ಫೈಲ್ಸ್ ಕೇಳ್ತಾ ಇರ್ತಾಳೆ. ಅವನು ಮತ್ತೆ ಬಟ್ಟೆ ಕಟ್ಟಿ ಕೆಳಗೆ ಹಾಕ್ತಾನೆ. ಈ ಸಲ ಕೂಡ ಯಾರು ಅದನ್ನ ಮುಟ್ಟಲ್ಲ. ಆದ್ರೆ ಕರುಪ್ಪು ಮೊದಲೇ ಕೋಪದಲ್ಲಿ ಇರ್ತಾನೆ. ಬಂದು ಆ ಫೈಲ್ ಎತ್ತಿ ಕಟ್ಟಿದ್ದ ಬಟ್ಟೆ ತೆಗೆದು ಅದನ್ನ ಕಣ್ಮಣಿಗೆ ಕೊಡ್ತಾನೆ. ಬೇಬಿ ಕಡೆಯವ್ರಿಗೆಲ್ಲ ಚೆನ್ನಾಗಿ ರುಬ್ತಾನೆ. ಇವಾಗ ಪ್ರೀತಿ ಮನೆಯಲ್ಲಿ ಕಣ್ಮಣಿ ಫೈಲ್ ಇರುತ್ತೆ. ಅಂದ್ರೆ ಕರುಪ್ಪು ಪ್ರೀತಿ ಅದನ್ನ ಹ್ಯಾಂಡಲ್ ಮಾಡ್ಲಿ ಅಂತ ಹೇಳಿದ ಹಾಗೆ. ಪ್ರೀತಿ ಫೈಲ್ ತಗೋತಾಳೆ. ಕಣ್ಮಣಿ ಬಂದು ಪ್ರೀತಿನ ಭೇಟಿ ಆಗ್ತಾಳೆ. ಕಣ್ಮಣಿ ಅವಳ ಕತೆ ಹೇಳ್ತಾಳೆ. ಕಣ್ಮಣಿ ಪಾಂಡ್ಯನ್ಗೆ PA ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಪಾಂಡ್ಯನ್ ಒಂದ್ಸಲ ಡೆಲ್ಲಿಯಲ್ಲಿ ಅವಳ ಮೇಲೆ ಸೆಕ್ಷುಯಲ್ ಆಗಿ ಹರಾಜ್ ಮಾಡ್ತಾನೆ. ಅವಾಗ ಅವನೇ ಅಧಿಕಾರದಲ್ಲಿ ಇದ್ದ ಕಾರಣ ಕಣ್ಮಣಿ ಕೇಸ್ ಫೈಲ್ ಮಾಡೋಕೆ ಹೋದ್ರೆ ಯಾರು ತಗೊಳ್ಳಲ್ಲ. ಅದಕ್ಕೆ 5 ವರ್ಷ ಆದ್ಮೇಲೆ ಕಣ್ಮಣಿ ಕೇಸ್ ಫೈಲ್ ಮಾಡಿರ್ತಾಳೆ. ಇದೆಲ್ಲ ಇವಾಗ ಪ್ರೀತಿಗೆ ಗೊತ್ತಾಗುತ್ತೆ. ಮಾರನೇ ದಿನ ಕೋರ್ಟ್ ಅಲ್ಲಿ ಪಾಂಡ್ಯನ್ ಪರ ಬೇಬಿನೇ ವಾದ ಮಾಡ್ತಾ ಇರ್ತಾನೆ. ಅವನು ಕಣ್ಮಣಿ ಪಾಂಡ್ಯನ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇರೋ ತರ ವಾಯ್ಸ್ ರೆಕಾರ್ಡ್ ನ ಕೇಳಿಸ್ತಾನೆ. ಆದ್ರೆ ಬೇಬಿ ಮಾತಾಡ್ತಾ ಮಾತಾಡ್ತಾ ಎಲ್ಲ ನಿಜ ಹೇಳೋಕೆ ಶುರು ಮಾಡ್ತಾನೆ. ಜಡ್ಜ್ಗೆ ವಿರುದ್ಧವಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಪ್ರೀತಿ ಕರುಪ್ಪು ಹತ್ರ ಕೋರ್ಟ್ ಅಲ್ಲಿ ಎಲ್ರು ನಿಜಾನೇ ಹೇಳ್ಬೇಕು ಅಂತ ಬೇಡ್ಕೊಂಡಿರ್ತಾಳೆ. ಬಿನು ಸತ್ತ ಕಾರಣ ಕರುಪ್ಪು ಅವನ್ ಪವರ್ ಯೂಸ್ ಮಾಡೋಕೆ
ಸ್ಟಾರ್ಟ್ ಮಾಡಿರ್ತಾನೆ. ಅದಕ್ಕೆ ಬೇಬಿ ಎಲ್ಲಾ ನಿಜ ಹೇಳಿ ಪಾಂಡ್ಯನ್ ಮತ್ತೆ ಜಡ್ಜ್ಗೆ ಉಲ್ಟಾ ಹೊಡಿತಾನೆ. ಅದಕ್ಕೆ ಜಡ್ಜ್ ಬೇಬಿಗೆ ಬೈದು ಕೇಸ್ನ ಮುಂದಕ್ಕೆ ಹಾಕ್ತಾರೆ. ಬೇಬಿನ ಕೋರ್ಟ್ ಇಂದ ಈಚೆ ಕಳಿಸ್ತಾರೆ. ನೋಡಿದ್ರೆ ಅಲ್ಲಿದ್ದ ಎಲ್ರು ನಿಜಾನೇ ಹೇಳೋಕೆ ಶುರು ಮಾಡಿರ್ತಾರೆ. ಅಲ್ಲಿಗೆ ಕರುಪ್ಪು ಬರ್ತಾನೆ. ಬೇಬಿಗೆ ಇದೆಲ್ಲ ಕರುಪ್ಪು ಕೆಲ್ಸಾನೆ ಅಂತ ಗೊತ್ತಾಗುತ್ತೆ. ಕರುಪ್ಪು ಬೇಬಿಗೆ ಇದು ನನ್ ಜಾಗ, ಇಲ್ಲಿ ನನ್ ಪವರ್ ಮಾತ್ರ ವರ್ಕ್ ಆಗೋದು ಅಂತ ವಾರ್ನಿಂಗ್ ಕೊಡ್ತಾನೆ. ಇವಾಗ ಪ್ರೀತಿ ಕರುಪ್ಪು ಒಂದು ಕಾಫಿ ಶಾಪ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಒಬ್ಬ ಗನ್ ಹಿಡ್ಕೊಂಡು ಬರ್ತಾನೆ. ಕರುಪ್ಪು ಅವನ್ ಪವರ್ ಇಂದ ಅಲ್ಲಿ ಯಾವುದೇ ಗಲಾಟೆ ಆಗದೆ ಇರೋ ರೀತಿ ನೋಡ್ಕೊಳ್ತಾನೆ. ಹೇಳ್ಬೇಕು ಅಂದ್ರೆ ಇದು ಲಿಯೋ ಮೂವಿಯಲ್ಲಿ ಬರೋ ಕಾಫಿ ಶಾಪ್ ಸೀನ್ ಸ್ಪೂಫ್ ಅಂತಾನೆ ಹೇಳ್ಬಹುದು. ಇಲ್ಲಿ ಪ್ರೀತಿ ಇವಾಗ ಕೋರ್ಟ್ ಅಲ್ಲಿ ಎಲ್ರಿಗೂ ನ್ಯಾಯ ಸಿಗ್ತಾ ಇದೆ. ಆದ್ರೆ ಇನ್ನು 27,000 ಕೇಸ್ ಪೆಂಡಿಂಗ್ ಇದಾವೆ. ಜೊತೆಗೆ ಡೈಲಿ 10ರಿಂದ 15 ಹೊಸ ಕೇಸ್ ಬರ್ತಾನೆ ಇರ್ತಾವೆ ಅಂತ ಹೇಳ್ತಾಳೆ. ಅದಕ್ಕೆ ಕರುಪ್ಪು ಅವನ್ ಕ್ಷೇತ್ರದ ಸುತ್ತ ಒಂದು ಶೀಲ್ಡ್ ಕ್ರಿಯೇಟ್ ಮಾಡ್ತಾನೆ. ಅವನ್ ಕ್ಷೇತ್ರದಲ್ಲಿ ಇರೋ ಎಲ್ರು ತಪ್ಪು ಮಾಡೋದನ್ನೇ ನಿಲ್ಲಿಸ್ತಾರೆ. ಅದಕ್ಕೆ ಕೋರ್ಟ್ಗೆ ಕೇಸ್ ಬರೋದು ನಿಲ್ಲುತ್ತೆ. ಹಳೆ ಕೇಸ್ಗಳನ್ನ ಓಪನ್ ಮಾಡಿ ಕ್ಲೋಸ್ ಮಾಡೋಕೆ ಶುರು ಮಾಡ್ತಾರೆ. ಇದ್ರಿಂದ ಪ್ರೀತಿ ಅಂತೂ ಖುಷಿಯಾಗೋಗ್ತಾಳೆ. ಎಲ್ಲ ಕೋರ್ಟ್ ಹತ್ರ ಇದ್ದ ಕರುಪ್ಪು ದೇವರ ಮುಂದೆ ಪೂಜೆ ಮಾಡೋಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿ ಬೇಬಿ ಒಂದು ಪ್ಲಾನ್ ಮಾಡ್ತಾನೆ. ರಾತ್ರೋರಾತ್ರಿ ಅಲ್ಲಿಂದ ದೇವಸ್ಥಾನನ ಕ್ಲಿಯರ್ ಮಾಡೋಕೆ ಎಲ್ಲ ಪರ್ಮಿಷನ್ ತಗೊಂಡು ಅಲ್ಲಿಗೆ ಎಲ್ರೂ ಕಳಿಸ್ತಾನೆ. ಆದ್ರೆ ಕರುಪ್ಪು ಅಲ್ಲಿಗೆ ಬಂದವರನ್ನೆಲ್ಲ ಒಡೆದು ಓಡಿಸ್ತಾನೆ. ಈ ವಿಷಯ ಬೇಬಿಗೆ ಗೊತ್ತಾಗಿ ತಲೆ ಕೆಟ್ಟೋಗುತ್ತೆ. ಅದೇ ಟೈಮ್ಗೆ ಬೇಬಿಗೆ ಒಂದು ಲಾರಿ ಬಂದು ಗುದಿಯುತ್ತೆ. ನೋಡಿದ್ರೆ ಬಿಸ್ಕೆಟ್ ಫ್ಯಾಕ್ಟರಿಯ ಓನರ್ಸ್ ಜಡ್ಜ್ ಬೇಬಿನ ಕೊಲ್ಲೋಕೆ ಸುಪಾರಿ ಕೊಟ್ಟಿರ್ತಾನೆ. ಅವರು ಆಕ್ಸಿಡೆಂಟ್ ಮಾಡಿಸಿ ಬೇಬಿನ ಕೊಲ್ಲೋಕೆ ಬರ್ತಾರೆ. ಆದ್ರೆ ಒಳ್ಳೆಯವ್ರ ತರ ಆಡ್ತಾ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಕೊಲ್ಲೋಕೆ ಹೋಗ್ತಾರೆ. ಮತ್ತೆ ಒಳ್ಳೆಯವರಾಗ್ತಾ ಇರ್ತಾರೆ. ನೋಡಿದ್ರೆ ಅಲ್ಲಿ ಒಂದು ಆರ್ಚ್ ಇರುತ್ತೆ. ಆರ್ಚ್ನ ಒಂದು ಸೈಡ್ ಅಲ್ಲಿ ಕರುಪ್ಪು ಕ್ಷೇತ್ರ, ಇನ್ನೊಂದ್ ಸೈಡ್ ಅಲ್ಲಿ ಬೇರೆ ಕ್ಷೇತ್ರ. ಅಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಅದರದೇ ಆದ ಕ್ಷೇತ್ರ ಪಾಲಕರು ಇರ್ತಾರೆ. ಅವ್ರ ಕ್ಷೇತ್ರದಲ್ಲಿ ಮಾತ್ರ ಅವ್ರ ಪವರ್ ವರ್ಕ್ ಆಗೋದು. ಕರುಪ್ಪು ಕ್ಷೇತ್ರದಲ್ಲಿ ಯಾರು ತಪ್ಪು ಮಾಡುವಾಗಿರಲ್ಲ. ಅದಕ್ಕೆ ಆರ್ಚ್ನ ಒಂದು ಬದಿಯಲ್ಲಿ ಎಲ್ರು ಒಳ್ಳೆಯವ್ರ ತರ ಇದ್ರೆ ಇನ್ನೊಂದ್ ಬದಿಯಲ್ಲಿ ಅವರು ನಿಜವಾದ ಗುಣದಲ್ಲಿ ಇರ್ತಾರೆ. ಇದು ಬೇಬಿಗೆ ಅರ್ಥ ಆಗಿ ಹೋಗಿ ಜಡ್ಜ್ ನ ಮೀಟ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ಆದ್ರೆ ಜಡ್ಜ್ ಅದನ್ನ ನಂಬಲ್ಲ. ಅದಕ್ಕೆ ಕರುಪ್ಪು ಮತ್ತೆ ಪ್ರೀತಿ ಅವ್ರ ಕ್ಷೇತ್ರ ಬಿಟ್ಟು ಈಚೆ ಹೋಗಿದ್ದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಆದ್ರೆ ಪ್ರೀತಿ ಕರುಪ್ಪು ಹತ್ರ ಪವರ್ ಇದೆ ಅಂತ ಕಾರ್ ನಿಲ್ಲಿಸ್ಬಿಡ್ತಾಳೆ. ಆಮೇಲೆ ಅವಳಿಗೆ ಅದು ಕರುಪ್ಪು ಕ್ಷೇತ್ರ ಅಲ್ಲ ಅಂತ ಗೊತ್ತಾಗಿ ಕರುಪ್ಪು ಕ್ಷೇತ್ರಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹೋದ ತಕ್ಷಣ ಕರುಪ್ಪುಗೆ ಪವರ್ ಬರುತ್ತೆ. ಬೇಬಿ ಕಡೆಯವ್ರನ್ನ ಹೊಡೆದಾಕ್ತಾನೆ. ಅದನ್ನ ಜಡ್ಜ್ ಕಣ್ಣಾರೆ ನೋಡಿ ಬೇಬಿ ಹೇಳೋದನ್ನ ನಂಬ್ತಾನೆ. ಇನ್ನ ಆ ಕ್ಷೇತ್ರದಲ್ಲಿ ಇರೋದು ಬೇಡ ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಬೇಬಿ ಮಾತ್ರ ಆ ಕೋರ್ಟ್ ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾನೆ. ಹೇಗೆ ಅಂದ್ರೆ ಮೊದ್ಲೇ ಅದು ಹಳೆ ಕೋರ್ಟ್, ಇವಾಗ್ಲೂ ಅವಾಗ್ಲೂ ಬಿದ್ದೋಗೋ ರೀತಿ ಇರುತ್ತೆ. ಬೇಬಿ ಜಡ್ಜ್ ನ ಕೊಲೆ ಮಾಡಿ ಅವನ್ ಬಾಡಿನ ಜಡ್ಜ್ ಕ್ಯಾಬಿನ್ ಅಲ್ಲಿ ಹಾಕಿ ಬಿಲ್ಡಿಂಗ್ ಎಲ್ಲ ಬಿದ್ದೋಗೋ ಹಾಗೆ ಮಾಡಿ ಅದ್ರಿಂದಾನೇ ಜಡ್ಜ್ ಸತ್ತಿರೋದು ಅನ್ನೋ ರೀತಿ ಸೆಟಪ್ ಮಾಡ್ತಾನೆ. ಕೋಡ್ ಶಿಫ್ಟ್ ಮಾಡಿ ಅಂತ ಪ್ರೊಟೆಸ್ಟ್ ಶುರು ಆಗುತ್ತೆ. ಈ ವಿಷಯ ವೈರಲ್ ಆಗಿ ಒಂದು IT ಕಂಪನಿಗೆ ಕೋರ್ಟ್ ನ ಶಿಫ್ಟ್ ಮಾಡ್ತಾರೆ. ಅದು ಕರುಪ್ಪು ಕ್ಷೇತ್ರದ ಈಚೆ ಇರುತ್ತೆ. ಬೇಬಿ ಅಂತೂ ಫುಲ್ ಹ್ಯಾಪಿ ಆಗಿರ್ತಾನೆ. ಮೊದಲನೇ ದಿನ ಮೊದಲನೇ ಕೇಸೆ ಕಣ್ಮಣಿ ಮತ್ತೆ ಪಾಂಡ್ಯನ್ ಕೇಸ್. ಬೇಬಿ ಕಡೆಯವರು ಜಡ್ಜ್ ನಮ್ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಬೇಬಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅಂತಾನೆ. ಪ್ರೀತಿ ಕೂಡ ಅದೇ ರೀತಿ ಹೇಳ್ತಾಳೆ. ಪ್ರೀತಿ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ ಜಡ್ಜ್ ಗಾಬರಿಯಾಗಿ ಪಾಂಡ್ಯನ್ ತಪ್ಪು ಮಾಡಿದ್ದಾನೆ, ಅವನಿಗೆ 3 ವರ್ಷ ಜೈಲು ಶಿಕ್ಷೆ ಅಂತ ತೀರ್ಪು ಕೊಡ್ತಾರೆ. ಅದನ್ನ ನೋಡಿ ಬೇಬಿ ಶಾಕ್ ಆಗೋಗ್ತಾನೆ. ಬೇಬಿ ಈಚೆ ಬಂದು ನೋಡಿದ್ರೆ ಅಲ್ಲೂ ಕೂಡ ಒಂದು ಕರುಪ್ಪು ದೇವರ ವಿಗ್ರಹ ಇಟ್ಟು ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಆ ಕೋರ್ಟ್ ಅಲ್ಲಿ ಯಾರಾದ್ರೂ ಸುಳ್ಳು ಹೇಳಿದ್ರೆ ರಕ್ತ ಕಾರಿ ಸಾಯ್ತಾರೆ ಅಂತ ಎಲ್ಲಾ ಕಡೆ ಪ್ರೀತಿ ರೂಮರ್ ಸಬ್ಸಿರ್ತಾಳೆ. ಅದಕ್ಕೆ ಎಲ್ಲ ನಿಜ ಹೇಳ್ತಾ ಇರ್ತಾರೆ. ಅದಕ್ಕೇನೆ ಜಡ್ಜ್ ಭಯದಲ್ಲಿ ಕಣ್ಮಣಿಗೆ ನ್ಯಾಯ ಕೊಟ್ಟಿರ್ತಾನೆ. ಇದು ಗೊತ್ತಾಗಿ ಬೇಬಿ ತಲೆ ಕೆಡುತ್ತೆ. ಬೇಬಿ ಕಡೆಯವರು ಬೇಬಿಗೆ ಸುಮ್ನಿರೋಕೆ ಹೇಳ್ತಾರೆ. ಕರುಪ್ಪು ಬಂದು ಬೇಬಿಗೆ ಸ್ವಲ್ಪ ಉರ್ಸಿ ಹೋಗ್ತಾನೆ. ಆ ದಿನ ಸಂಜೆ ಕೋರ್ಟ್ ಇನಾಗ್ರೇಷನ್ ಇರುತ್ತೆ. ಎಲ್ಲ ಫಂಕ್ಷನ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬೇಬಿ ರೌಡಿಗಳ ಜೊತೆ ಬಂದು ಎಲ್ರಿಗೂ ಹೊಡಿತಾ ಇರ್ತಾನೆ. ಇಲ್ಲಿಗೆ ಕರುಪ್ಪು ಬರಲ್ಲ ಅಂತ ಹೇಳ್ತಾ ಪ್ರೀತಿಗೆ ಶೂಟ್ ಮಾಡ್ತಾನೆ. ಅವಾಗ ಅಲ್ಲಿಗೆ ಕರುಪ್ಪು ಸ್ವಾಮಿ ಸಿಂಗಂ ತರ ಬಂದು ಪ್ರೀತಿನ ಕಾಪಾಡ್ತಾನೆ. ಬೇಬಿ ಕಡೆಯವ್ರಿಗೆಲ್ಲ ಹೊಡಿತಾನೆ. ಆಮೇಲೆ ಎಲ್ರು ಕೋರ್ಟ್ ಇಂದ ಕರುಪ್ಪು ಸ್ವಾಮಿ ಸನ್ನಿಧಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಸಾಕ್ಷಾತ್ ಕರುಪ್ಪು ಸ್ವಾಮಿ ನಿಜವಾದ ಅವತಾರದಲ್ಲಿ ಕಾಣಿಸ್ತಾನೆ. ಬೇಬಿನ ಒಡೆದು ತಲೆ ಕತ್ತರಿಸಾಕ್ತಾನೆ. ಇದನ್ನ ಎಲ್ರು ನೋಡಿ ಭಯ ಆಗ್ತಾರೆ. ಎಲ್ಲ ಒಳ್ಳೆಯವರಾಗಿ ಬದಲಾಗ್ತಾರೆ. ನೆಕ್ಸ್ಟ್ ಡೇ ಮೊದಲನೇ ಕೇಸ್ 30 ವರ್ಷದಿಂದ ಬದುಕಿದೀನಿ ಅಂತ ಪ್ರೂವ್ ಮಾಡೋಕೆ ಓಡಾಡ್ತಾ ಇದ್ದ ವ್ಯಕ್ತಿದೇ ಆಗಿರುತ್ತೆ. ಇವಾಗ ಅವನ್ ಕೇಸ್ನ ಕ್ಲೋಸ್ ಮಾಡ್ತಾರೆ. ಇದ್ರಿಂದ ಆ ವ್ಯಕ್ತಿ ಖುಷಿ ಆಗ್ತಾನೆ. ಕೋರ್ಟ್ ಅಲ್ಲಿದ್ದ ಎಲ್ರು ಖುಷಿ ಆಗ್ತಾರೆ. ಪ್ರೀತಿ ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿಂತ ಕೂತಿರ್ತಾಳೆ. ಅವಾಗ ಅವಳಿಗೆ ಸುಕುಮಾರನ್ ಮತ್ತೆ ಬಿನು ಕೂಡ ಅಲ್ಲೇ ಕೂತ್ಕೊಂಡು ಊಟ ತಿಂತಿರೋ ರೀತಿ ಕಾಣಿಸುತ್ತೆ.
ಅದನ್ನ ನೋಡಿ ಪ್ರೀತಿ ಖುಷಿ ಆಗ್ತಾಳೆ. ಮೂವಿ ಕೊನೆ ಸೀನಲ್ಲಿ ಅಸೆಂಬ್ಲಿಯಲ್ಲಿ ಆಪೋಸಿಷನ್ ಅವರು ಕೋರ್ಟ್ಗೆ ಜಡ್ಜ್ಗಳು ಮತ್ತೆ ಹೊಸ ಕೋರ್ಟ್ಗಳು ನಿರ್ಮಾಣ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವಾಗ ಆಗಿದ್ದ ಸಿಎಂ ವೆಲ್ಲೈ ಅದೆಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ವೆಲ್ಲೈ ಬೇರೆ ಯಾರು ಅಲ್ಲ, ಬೇಬಿನೇ. ಅದಕ್ಕೆ ಅಲ್ಲಿ ವೋಟ್ ಹಾಕಿಸ್ತಾರೆ. 234 ಜನದಲ್ಲಿ 233 ಜನ ಬೇಡ ಅಂತ ವೋಟ್ ಹಾಕಿದ್ರೆ ಒಬ್ಬ ಮಾತ್ರ ಹೊಸ ಕೋರ್ಟ್ಗಳು ಒಳ್ಳೆ ಜಡ್ಜ್ಗಳು ಬೇಕು ಅಂತ ವೋಟ್ ಹಾಕ್ತಾನೆ. ಆ ಒಬ್ಬ ಯಾರು ಅಂತ ನೋಡಿದ್ರೆ ನಮ್ ಕರುಪ್ಪು ಸ್ವಾಮಿ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.